ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಯಾವ ತರ ಟ್ರೇಡ್ ಮಾಡಬೇಕು ಅಂತೇಳಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಓಕೆನಾ? ಸೊ ಎಲ್ರಿಗೂ ಫಾರೆಕ್ಸ್ ಅಲ್ಲಿ ಮತ್ತು ಬಿ ಟಿ ಸಿ ಅಲ್ಲಿ ಸೊ ಯಾವ ತರ ಟ್ರೇಡ್ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಅದೆಲ್ಲ ನಿಮ್ಗೆ ಒಂದು ವೆಂಟೇಜ್ ಬ್ರೋಕರ್ ಆಪ್ ಮುಖಾಂತರ ನಿಮಗೆ ಯಾವ ತರ ಟ್ರೇಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಸೊ ನಾ ಆಲ್ರೆಡಿ ವೆಂಟೇಜ್ ಬ್ರೋಕರ್ ಆಪ್ ಅಲ್ಲಿ ನಾನು ಲಾಗಿನ್ ಆಗಿದ್ದೇನೆ. ಸೊ ನಾನೇನ್ ಮಾಡ್ತಾ ಇದ್ದೇನೆ, ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ನನ್ನ ಅಕೌಂಟ್ಸಿಗೆ ಹೋಗ್ತಾ ಇದ್ದೀನಿ. ಸೊ ಅಕೌಂಟ್ಸ್ ಇಂದ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ಟ್ರೇಡ್ ಅಂತೇಳಿ ಆಪ್ಷನ್ ಇದೆ. ಓಕೆನಾ? ಈ ಟ್ರೇಡ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಆ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನನಗೆ ಎಲ್ಲಿ ಹೋಗುತ್ತಂದ್ರೆ ನನಗೆ ಚಾರ್ಟ್ ಓಪನ್ ಆಗುತ್ತೆ. ಓಕೆ, ಸೊ ಯಾವ ತರ ನಾನು ಟ್ರೇಡ್ ಮಾಡ್ಬೇಕು ಅನ್ನೋದೊಂದು ಟ್ರೇಡಿಂಗ್ ಎಲ್ಲ ವಿಂಡೋ ಓಪನ್ ಆಗುತ್ತೆ. ಸೊ ಇವತ್ತು ಗೋಲ್ಡ್ ಏನಿದೆ ಅಂದ್ರೆ ಎಕ್ಸ್ಐ ಗೋಲ್ಡ್ ಏನಿದೆಪ್ಪ, ಇವತ್ತು ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಸೊ ಶನಿವಾರ ಇವತ್ತು. ಇವಾಗ ನಾನೇನ್ ಮಾಡ್ತಾ ಇದ್ದೇನೆ, ಬಿಟ್ಕಾಯಿನ್ 24x7 ಇರೋದ್ರಿಂದ ಸೊ ನಾ ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ ಅನ್ನ ಯಾವ ರೀತಿ ಪ್ಲೇಸ್ ಮಾಡಬೇಕು. ಸೊ ಇವಾಗ ಎಕ್ಸಾಂಪಲ್ ನಿಮ್ ಕಡೆ $100 ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ $100 ಇಟ್ಕೊಂಡು ಸೊ ನಾ ಯಾವ ರೀತಿ ಟ್ರೇಡ್ ಅನ್ನ ಮಾಡಬೇಕು, ಯಾವ ತರ ಸ್ಟಾಪ್ ಲಾಸ್ ಅನ್ನ ಇಡಬೇಕು, ಸೊ ಯಾವ ತರ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬೇಕು ಮಾರ್ಕೆಟ್ ನಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ. ಸೊ ಇವಾಗ ನಿಮ್ದೇ ಆದ ಒಂದು ಸ್ಟ್ರಾಟಜಿ ಇರುತ್ತೆ ಮಾರ್ಕೆಟ್ ನಲ್ಲಿ. ಆ ಸ್ಟ್ರಾಟಜಿ ಪ್ರಕಾರ ನೀವು ಏನು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಇವಾಗ ನಮ್ಮ ಸ್ಟ್ರಾಟಜಿ ಟ್ರೇಡ್ ಸೆಟಪ್ ಅಂತೇಳಿ ಇವಾಗ ಹುಡ್ಕೊಂತ ಕುಂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ನಾನ್ ನಿಮ್ಗೆ ಒಂದು ಟ್ರೇಡ್ ಅನ್ನ ಪ್ಲೇಸ್ ಮಾಡಿ ಯಾವ ತರ ಟ್ರೇಡ್ ಎಂಟ್ರಿನ ತಗೋಬೇಕು, ಎಸ್ ಎಲ್ ಹೆಂಗ್ ಇಡಬೇಕು, ಟಾರ್ಗೆಟ್ ನ ಯಾವ ತರ ಸೆಟ್ ಮಾಡ್ಬೇಕು ಅನ್ನೋದನ್ನ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡು ನಾವು ಟ್ರೇಡ್ ಅನ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇವಾಗ ಪ್ರೈಸ್ ಆಕ್ಷನ್ ಪ್ರಕಾರ ನನಗೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ತೋರಿಸ್ತಾ ಇದೆ ಮಾರ್ಕೆಟ್ ನಲ್ಲಿ. ಓಕೆ, 50 ಮಿನಿಟ್ಸ್ ಅಲ್ಲಿ. ಸೊ ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ ಇವಾಗ ನೋಡಿ, ನಿಮ್ ಕಡೆ $100 ಅಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ $100 ಅಲ್ಲಿ ನಾವು ಟ್ರೇಡ್ ಮಾಡ್ತಿದ್ರಿ, ನಂದು ರಿಸ್ಕ್ ರಿವಾರ್ಡ್ ಏನಪ್ಪಾ ಅಂತಂದ್ರೆ, ಸೊ ನನ್ನ ಮಾರ್ಕೆಟ್ ನಲ್ಲಿ ರಿಸ್ಕ್ ರಿವಾರ್ಡ್ ಏನಪ್ಪಾ ಅಂದ್ರೆ, ನಾನು ಈ ಒಂದು ಟ್ರೇಡ್ ನಲ್ಲಿ ಎಷ್ಟು ಲಾಟ್ ಅಲ್ಲಿ ಟ್ರೇಡ್ ಮಾಡೋದು ಸೂಕ್ತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಂಗೆ ಲಾಸ್ ಆದ್ರೆ $100 ಇಟ್ಕೊಂಡು ಏನಾದ್ರು ಟ್ರೇಡ್ ಮಾಡ್ತಾ ಇದ್ರೆ ಪರ್ ಡೇ ನಂದು ರಿಸ್ಕ್ ಬಂದ್ಬಿಟ್ಪ ಅಂದ್ರೆ 3% ಮಾತ್ರ ರಿಸ್ಕ್ ಇರುತ್ತೆ. ಓಕೆ, 3% ಅಥವಾ 4% ರಿಸ್ಕ್ ಅನ್ನ ಇಟ್ಕೊಂಡು ನಾವು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ನಾನೇನ್ ಮಾಡ್ತಾ ಇದ್ದೀನಿ, ಪರ್ ಟ್ರೇಡ್ ಅಲ್ಲಿ ನಾನು 2 to 3 ರಿಸ್ಕ್ ಅಂತ ಹೇಳಿ 2% ಅಥವಾ 3% ರಿಸ್ಕ್ ಇಟ್ಕೊಂಡು ಈ ಟ್ರೇಡ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು 0.01 ಲಾಟ್ ಅಲ್ಲಿ ನಾನು ಏನ್ ಮಾಡ್ಬೇಕು, ಅಥವಾ 0.2 ಲಾಟ್ ಅಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ಬೇಕಾಗುತ್ತೆ ರಿಸ್ಕ್ ರಿವಾರ್ಡ್ ಎಷ್ಟು ಮ್ಯಾಚ್ ಆಗುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಇದೆಯಲ್ಲ, ಸೊ ನಾನು ನಿಮಗೆ ಕೆಳಗಡೆ ಬೀಳುತ್ತಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಈ ಕ್ಯಾಂಡಲ್ ಗೆ ನಾನು ಎಷ್ಟಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು 400 ಪಾಯಿಂಟ್ ನಂದು ಎಸ್ ಎಲ್ ಇದೆ ಇವಾಗ ಟ್ರೇಡಿಗೆ. ಓಕೆನಾ? ಸೊ 400 ಅಥವಾ 300 ಪಾಯಿಂಟ್ ಮಾತ್ರ ನಂದು ಎಸ್ ಎಲ್ ಇರುತ್ತೆ ಮಾರ್ಕೆಟ್ ನಲ್ಲಿ. ಸೊ ನಾನು ಏನ್ ಮಾಡ್ತಾ ಇದೀನಿ, ಈ ಕ್ಯಾಂಡಲ್ ಐಗೆ ಇಲ್ಲಿ ನಾನು ಐಗೆ ಏನ್ ಮಾಡ್ತಾ ಇದ್ದೀನಿ, ಎಸ್ ಎಲ್ ನ ಇಡ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟು ಎಸ್ ಎಲ್ ಆಗುತ್ತೆ ಅಂತೇಳಿ. 89,839. ಓಕೆನಾ? ಸೊ ನಂದು ಇದು ಒಂದು 0.01 ಲಾಟ್ ಅಲ್ಲಿ ನಾ ಏನಾದ್ರು ಟ್ರೇಡ್ ಮಾಡಿದೆ ಅಂದ್ರೆ $2 ನಂದು ರಿಸ್ಕ್ ಇದೆ, $200 ನಂದು ರಿಸ್ಕ್ ಇದೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಇದನ್ನು ರಿಸ್ಕ್ ನ ತಗೊಂಡು ನಾ ಏನ್ ಮಾಡ್ತಾ ಇದ್ದೀನಿ, ಸೆಲ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಟಾರ್ಗೆಟ್ ಏನಪ್ಪಾ ಅಂದ್ರೆ $4 ಬಂದ್ರೆ ನಾ ಎಕ್ಸಿಟ್ ಆಗ್ಬೇಕು. ಓಕೆ, 1:2 ಬಂದ್ರೆ ನಾನು ಎಕ್ಸಿಟ್ ಆಗ್ತೇನೆ ಮಾರ್ಕೆಟ್ ನಿಂದ. ಓಕೆ, ನನ್ನ ಟಾರ್ಗೆಟ್ ಏನಪ್ಪಾ ಅಂದ್ರೆ ಸೊ 89,300 ಬರಬೇಕು. 89,300. ಓಕೆನಾ? ಸೊ ನಂದು ರಿಸ್ಕ್ ರಿವಾರ್ಡ್ ಎಲ್ಲ ಸೆಟ್ ಆಯ್ತಾ? ಸೊ ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ ಪ್ಲೇಸ್ ಮಾಡಿದೆ. ಓಕೆ, ಹಾ, ಸೊ ಇವಾಗ ನಂದು ಸ್ಟಾಪ್ ಲಾಸ್ ಆಕ್ಚುಲಿ ಸ್ಟಾಪ್ ಲಾಸ್ ಕುಂತಿಲ್ಲ, ಸ್ಟಾಪ್ ಲಾಸ್ ಕುಂತಿದೆ. ಓಕೆ, ಇಲ್ಲಿ ಕಾಣ್ತಿದೆ ನೋಡಿ, ಸ್ಟಾಪ್ ಲಾಸ್ ಕುಂತಿದೆ, ಸೆಲ್ ಮಾಡಿದ್ದೀನಿ. ಸೊ ಅದೇ ರೀತಿ ಟಾರ್ಗೆಟ್ ಕೂಡ ಬಂದಿದೆ. ಸೊ ಈ 3 ಆಪ್ಷನ್ ನಾವು ಏನ್ ಮಾಡ್ಬೇಕಂದ್ರೆ, ಮಾರ್ಕೆಟ್ ನಲ್ಲಿ ತುಂಬಾ ಜನ ಎಂಟ್ರಿ ಮಾಡ್ತಾರೆ, ಎಸ್ ಎಲ್ ಅನ್ನ ಹಾಕೋದಿಲ್ಲ. ಸೊ ಯಾಕೆ ಹಾಕೋದಿಲ್ಲ ಅಂದ್ರೆ ಅಲ್ಲಿ ಏನಾಗತ್ತಂದ್ರೆ ಇಶ್ಯೂ ಏನಾಗತ್ತಂದ್ರೆ, ನಾವೇನ್ ಮಾಡ್ತೀವಿ, ನಮ್ಮ ಟ್ರೇಡ್ ಅಪೋಸಿಟ್ ಹೋದಾಗ ನಮ್ಗೆ ಲಾಸಸ್ ಅನ್ನೋದು ತುಂಬಾ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಹಾಕಿರೋ ಕ್ಯಾಪಿಟಲ್ಗೆ ಸೊ ಒಂದ್ ಎಸ್ ಎಲ್ ಅಂಟಾಗ್ಲಿ 2 ಎಸ್ ಎಲ್ ಅಂಟಾಗ್ಲಿ ನಮ್ಮ ಸ್ಟ್ರಾಟಜಿ ಮೇಲೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ಆ ಕಾನ್ಫಿಡೆನ್ಸ್ ಪ್ರಕಾರ ನಾವೇನ್ ಮಾಡ್ಬೇಕು, ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ವಿತ್ ಪ್ರಾಪರ್ ಆಗಿ ಎಸ್ ಎಲ್ ಅನ್ನ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಅಂದಾಗ ಮಾತ್ರ ನೀವ್ ಏನ್ ಮಾಡ್ತೀರಾ, ಟ್ರೇಡಿಂಗ್ ನಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ, ಕನ್ಸಿಸ್ಟೆನ್ಸ್ ಆಗಿ ನೀವು ಒಂದು ಪ್ರಾಫಿಟ್ ಅನ್ನ ಮಾಡ್ತೀರಾ. ಈಸಿಯಾಗಿ ನಾವು ಏನ್ ಮಾಡಬಹುದು, $100 ಇಂದ $200 ಮಾಡೋದು ಜಸ್ಟ್ 2 ಮಂತ್ಸ್ ಅಥವಾ
ಟೈಮ್ ಹಿಡಿಯುತ್ತೆ, 2 ಮಂತ್ಸ್ ಹಿಡಿಯುತ್ತೆ. ಆರಾಮಾಗಿ ನಾವು ಏನ್ ಮಾಡ್ಬೇಕು, ಪ್ರಾಪರ್ ಆಗಿ ಎಡ್ಜ್ ಅನ್ನ ಇಟ್ಕೊಂಡು ಟ್ರೇಡ್ ಅನ್ನ ಮಾಡಿದ್ರೆ 100% ಆಗತ್ತೆ. ಓಕೆ, ಪ್ರಾಪರ್ ಆಗಿ ಈ ತರ ಒಂದು ಟ್ರೇಡಿಂಗ್ ಸೆಟಪ್ ಅನ್ನ ಇಟ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನಮ್ದು ಇನ್ನೂ ಒಂದು ಆಲ್ರೆಡಿ ಒಂದು ಆರ್ಡರ್ ನ ಪ್ಲೇಸ್ ಮಾಡ್ಕೊಂಡಿದೀವಿ. ಸೊ ನಮ್ದು ಎಸ್ ಅಲ್ಲಿದೆ, ಟಾರ್ಗೆಟ್ ಬಾಟಮ್ ಅಲ್ಲಿದೆ. ಸೊ ಇದನ್ನ ಈ ತರ ನಾವು ಟ್ರೇಡ್ ಮಾಡೋದನ್ನ ಕಲಿಬೇಕಾಗತ್ತೆ. ಸೊ ಅದೇ ರೀತಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ನಾ ಎಲ್ಲಿ ಪೊಸಿಷನ್ಸ್ ಅನ್ನ ಎಲ್ಲಿ ತಗೊಂಡಿದ್ದೀನಿ ಅದೆಲ್ಲ ನಮ್ಗೆ ಎಲ್ಲಿ ತೋರಿಸುತ್ತೆ, ಕೆಳಗಡೆ ವಾಚ್ ಅಲ್ಲಿ ತೋರಿಸುತ್ತೆ. ಓಕೆನಾ, ಕೆಳಗಡೆ ನೋಡಿ ನಾನೇನ್ ಮಾಡಿದ್ದೀನಿ, ಒಂದು ಸಿಂಬಲ್ ಕಾಣಿಸ್ತಿದೆ. ಓಕೆನಾ, ಪೊಸಿಷನ್ 1 ಇದೆ, ಒಂದು ಓಪನ್ ಇದೆ. ಇಲ್ಲಿ ನಾನು ಸೆಲ್ ಮಾಡಿರೋದು BTC USD ಅಂತೇಳಿ ಸೆಲ್ ಮಾಡಿದ್ದೀನಿ. ನಾನು ಎಷ್ಟು ಲಾಟ್ ಅಲ್ಲಿ ಸೆಲ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 0.01 ಲಾಟ್ ಅಲ್ಲಿ ಸೆಲ್ ಮಾಡಿದ್ದೀನಿ. ಸೊ ಅದೇ ರೀತಿ ಎಂಟ್ರಿ ಪ್ರೈಸ್ ಗೊತ್ತಾಗುತ್ತೆ, ನಾವು ಎಕ್ಸಾಕ್ಟ್ ಆಗಿ ಯಾವ ಪಾಯಿಂಟ್ ಅಲ್ಲಿ ಎಂಟ್ರಿನ ಹೊಡೆದಿದ್ದೇವೆ ಅಂತೇಳಿ. ಎಷ್ಟು ಕೊಡ್ತೀವಿ ನಾವು ಎಂಟ್ರಿನ, 89,647 ಗೆ ಎಂಟ್ರಿನ ಮಾಡಿದೀವಿ. ಸೊ ಕರೆಂಟ್ ಪ್ರೈಸ್ ನಡೀತಾ ಇರೋದು ಎಷ್ಟು, 89,673 ನಡೀತಾ ಇದೆ. ಓಕೆನಾ, ಸೊ ಇವಾಗ ಪ್ರೈಸ್ ನಾವು ತಗೊಂಡಿರೋಕ್ಕಿಂತ ಮೇಲ್ಗಡೆ ಇದೆ. ಸೊ ಸ್ವಲ್ಪ ಯಾವಾಗ ನಮಗೆ $0.25 ಅಲ್ಲಿ ಲಾಸ್ ಅಲ್ಲಿ ನಡೀತಾ ಇದೆ. ಓಕೆನಾ, ಸೊ ಇದು ಒಂದು ಮೊದಲು ನೀವು $100 ಅಲ್ಲಿ ಮಾಡ್ತಾ ಇದ್ರೆ 0.01 0.2 ಲಾಟ್ ಅಲ್ಲಿ ಮಾತ್ರ ನೀವು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಜಾಸ್ತಿ ಲಾಟ್ಸ್ ಅಲ್ಲಿ ನೀವು ಪ್ಲೇಸ್ ಅನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಇರೋ ಕ್ಯಾಪಿಟಲ್ ಎಲ್ಲ ಏನಾಗುತ್ತೆ, ಹೊರಟು ಹೋಗೋ ಚಾನ್ಸಸ್ ಇರುತ್ತೆ, ಲಾಸಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಕಡಿಮೆ ಕ್ಯಾಪಿಟಲ್ ಅಲ್ಲಿ ಇಟ್ಕೊಂಡು ನೀವು ಲಾಟ್ ಸೈಜ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ನೀವು $100 ಇಂದ 200 ಮಾಡಿ, ಆಮೇಲೆ 200, ಆಮೇಲೆ ರಿಸ್ಕ್ ನೀವು ಸ್ವಲ್ಪ ಏನ್ ಮಾಡಬೇಕು, ಜಾಸ್ತಿನ ತಗೋಬೇಕಾಗುತ್ತೆ. ಸೊ ಇವಾಗ ಎಕ್ಸಾಂಪಲ್, ಇವಾಗ 100 ಇರೋದು $200 ಆಯ್ತಂದ್ರೆ, ಸೊ ನೀವೇನ್ ಮಾಡ್ತೀರಾ ಅವಾಗ ಇನ್ನು $100 ಏನ್ ಪ್ರಾಫಿಟ್ ಆಗಿರುತ್ತಲ್ಲ ಅದ್ರ ಮೇಲೆ ನೀವು ಸ್ವಲ್ಪ ಜಾಸ್ತಿ ರಿಸ್ಕ್ ಅನ್ನ ತಗೋಬೇಕಾಗುತ್ತೆ. ಅಲ್ಲಿ ಏನಾದ್ರು ಲಾಟ್ ಸೈಜ್ ಅನ್ನ 2 ಲಾಟ್ ಇರೋದು ಮೊದಲು 4 ಲಾಟ್ ಅಥವಾ 5 ಲಾಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಸ್ಲೋ ಆಗಿ ನಾವು ಏನ್ ಮಾಡ್ಬೇಕು, ಕಂಪೌಂಡಿಂಗ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಷ್ಟು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಓಕೆ, ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇನ್ನೂ ಹೊಸದಾಗಿ ಯಾವ ತರ ಟ್ರೇಡ್ ಮಾಡ್ಬೇಕನ್ನೋದೆಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್.